ಅಲ್ಲೊಂದು ಗಿಡದ ಕೆಳಗೆ ಹಲಸು ಬಿದ್ದಿತ್ತಾ, ನಾವು ಬಿಡ್ತೀವ? ಕಟ್ ಮಾಡ್ತಾ ಇದೀವಿ, ಯಾವ್ದೋ ಚೆನ್ನಾಗಿದೆ ಅಂತ ತಿನ್ಬೇಕು ಅಂತ ಹೇಳಿ. ಅಡವಿ ದೇವಿಯ ಕಾಡು ಜನಗಳ ಈ ಬಾಳು ಬಾಳಿನ ಜೀವ ತುಂಬಿದೆ. ನೋಡ್ರಿ ಮತ್ತೆ ಫಾಲ್ಸ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತರೂ ಹಿಂಗಿದ್ದೀನಿ. ನಿನ್ನೆ ರಾತ್ರಿ ಆದಂತಹ ಘಟನೆಯನ್ನು ಎಲ್ಲರೂ ಮರ್ತು ಬಿಡಿ, ನಾನು ಮರ್ತಿದ್ದೀನಿ. ಈಗ ಮತ್ತೆ ಮುಂದೆ ಹೊರಡೋಣ. ನಿನ್ನೆ ರಾತ್ರಿ ಇಲ್ಲೇ ಟೆಂಟ್ ಹಾಕಿದ್ವಿ. ಇದು ಅಂಗಡಿ ಇತ್ತು, ಬಟ್ ಅವ್ರು ಹೇಳಿದ್ರು ಇಲ್ಲಿ ಹಾಕಿದ್ವಿ. ಈಗ ಅವ್ರ ಅಂಗಡಿಯವ್ರು ಬಂದಿದ್ದಾರೆ, ಹಂಗಾಗಿ ಸ್ವಲ್ಪ ಬೇಗ ಎದ್ದು ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಬೋರ್ಡಲ್ಲಿದೆ, DK ಅಲ್ಲಿದ್ದಾರೆ. ಸೊ ಈಗ ಪಯಣ ಸ್ಟಾರ್ಟ್ ಆಗುತ್ತೆ. ಇನ್ನೂ ಬೆಳಗಿನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡಿಲ್ಲ, ಇಲ್ಲೆಲ್ಲೂ ಇಲ್ಲ. ಹೊರಗಡೆ ಎಲ್ಲ ಉಳ್ಕೊಂಡಿದ್ದೀವಿ, ಎಲ್ಲಿ ಫ್ರೆಶ್ ಅಪ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿ ಆಗುವಾಗ ಒಂದ್ಸಲ ವೀಡಿಯೋ ಮಾಡ್ಕೊತೀನಿ. ಆದರೆ ಅದರ ಸಮಸ್ಯೆ ಏನಂದರೆ ಚಾರ್ಜ್ ತುಂಬ ಕಡಿಮೆ ಇದೆ, ಹಂಗಾಗಿ ಇಂಪಾರ್ಟೆಂಟ್ ಇದ್ದಲ್ಲಷ್ಟ ಮಾತ್ರ ವೀಡಿಯೋ ಮಾಡ್ಕೊತೀನಿ. ಅಮ್ಮ ಥ್ಯಾಂಕ್ ಯು. ಹಾಗೆ ರೋಡ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಮನೆ ಇತ್ತು, ಅಲ್ಲಿ ಮುಂದ್ಗಡೆ. ಅಲ್ಲಿಂದ ಕೆಳಗಡೆ ಇಳಿದ್ವಿ. ಅದಾದ್ಮೇಲೆ ಅಲ್ಲಿ ಒಂದು ಹರಿತಾ ಇದೆ, ಝರಿ ಥರ. ಅಲ್ಲಿ ಹೋಗಿ ಮುಖ ತೊಳ್ಕೊಳ್ಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಈ ಮನೆಯವ್ರನ್ನ ಕೇಳಿದ್ವಿ, ಇಲ್ಲೋ ಮನೆ ಇದೆ, ಈ ಮನೆಯವ್ರನ್ನ ಕೇಳಿದ್ವಿ. ಅವರು ಅದನ್ನ ತುಂಬ ಕಲಿಸಿದೆ, ಅಲ್ಲಿ ತೊಳೆಯೋಕ್ಕಾಗಲ್ಲ, ಬೇಕಾದರೆ ಇಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಥ್ಯಾಂಕ್ಸ್ ಅಂತ ಹೇಳಿ ಈಗ ಬ್ರಷ್ ಎಲ್ಲ ತೊಗೊಂಡು ವಾಶ್ ಮಾಡ್ಕೊತಾ ಇದ್ದೀವಿ. ಬ್ಯಾಗ್ ನೋಡ್ಬೋದು, ಇಲ್ಲಿ ಇಟ್ಟಿದ್ದೀವಿ. ಈಗ ಒಳಗಡೆ ಹೋಗಿದ್ದಾನೆ DK. ನಾನು ಕೂಡ ಬ್ರಷ್ ಅಪ್ ಹಾಕ್ತೀನಿ, ಸ್ನಾನ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದರೆ ನಿನ್ನೆ ಸ್ನಾನ ಆಗಿರಲಿಲ್ಲ. ಸೊ ಸ್ನಾನ ಮಾಡಿಕೊಂಡು ಮತ್ತೆ ಇವತ್ತು ಪ್ರಯಾಣ ಶುರು ಮಾಡೋದು. ಅಲ್ಲಿ ಬೋರ್ಡ್ ಇದೆ, ಅಲ್ಲಿಂದ ತೊಗೊಂಡಿದ್ದೀವಿ. ಇಲ್ಲಿ ಚಾರ್ಜ್ ಹಾಕಿದ್ದೀವಿ. ಹಿಂಗೆಲ್ಲ ಇರುತ್ತೆ ಪ್ರಯಾಣದಲ್ಲಿ. ಸರಿ, ವರ್ಷ ಆದ್ಮೇಲೆ ಸಿಗೋಣ. ಹಾಗೆ ನಡೀತಾ ಮುಂದೆ ಬಂದ್ವಿ. ಒಂದೂವರೆ ಕಿಲೋಮೀಟರ್ ಹಂಗೆ ಬಂದಿದ್ವಿ ಅನಿಸುತ್ತೆ. 1.5 ಕಿಲೋಮೀಟರ್ ಬಂದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಹಲಸಿನ ಮರ ಇದ್ವು. ಅಲ್ಲೊಂದು ಗಿಡದ ಕೆಳಗೆ ಹಲಸು ಬಿದ್ದಿತ್ತಾ, ನಾವು ಬಿಡ್ತೀವ? ನೋಡಿ ಇಲ್ಲಿ. ಈಗ ಕಟ್ ಮಾಡ್ತಾ ಇದೀವಿ, ಯಾವುದೋ ಚೆನ್ನಾಗಿದೆ ಅಂತ ತಿನ್ಬೇಕು ಅಂತ ಹೇಳಿ. ಆಗ ಅಲ್ಲಿ ತೆಗಿತಾ ಇದ್ದಾರೆ. ಅಡವಿ ದೇವಿಯ ಕಾಡು ಜನಗಳ ಈ ಬಾಳು ಬಾಳಿನ ಜೀವ ತುಂಬಿದೆ. ಬನ್ನಿ ತಿನ್ನೋಣ. ಅಲ್ಲಿದೆಯಲ್ಲ, ಅವೆರಡು ಪೀಸಲ್ಲಿ ಇಷ್ಟು ಸಿಕ್ಕಿದೆ. ಸ್ವಲ್ಪ ಉಳಿದಿದೆಲ್ಲ ಡ್ಯಾಮೇಜ್ ಇದೆ ಅನ್ನೋ ಕಾರಣಕ್ಕೆ ಹಂಗೆ ಹೋಗ್ತಿದ್ದೀವಿ. ಈಗ ಇದನ್ನ ತಗೊಂಡು ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಎಲ್ಲಾದ್ರೂ ನೀರು ಸಿಕ್ಕರೆ ಕೈ ತೊಳ್ಕೊಂಡು ತಿನ್ಕೊಂಡು ಹೋಗೋದು. ನಾನು ಕೇರಳ ಬಂದಾಗಿಂದ ಕುಲ್ಮೆನೇ ನೋಡಿರಲಿಲ್ಲ, ಕುಲ್ಮೆ ಕೆಲಸ ಮಾಡೋರನ್ನೇ ನೋಡಿರಲಿಲ್ಲ. ಈಗ ಇಲ್ಲಿ ಒಬ್ರು ಕುಲ್ಮೆ ಕೆಲಸ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಬಾಯ್ ಜಟ, ಬಾಯ್. ಇಲ್ಲೊಂದು ಡ್ಯಾಮ್ ಇದೆ, ನೀರು ಬಿಟ್ಟಿದ್ದಾರೆ. ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂದ್ಸಲ ನೋಡಿ. ಈಗ ನೋಡ್ತಿದ್ದೀರಲ್ವಾ, ಇದು ವೈಡ್ ವ್ಯೂ ಅಲ್ಲಿದೆ. ಈಗ ಅದನ್ನ ಝೂಮ್ ಮಾಡಿ ತೋರಿಸ್ತೀನಿ ತಡೀರಿ.
ಯಾವುದೋ ಒಂದು ಕಾಡು, ಯಾವುದೋ ಚಿಕ್ಕ ಝರಿ ಇದೆ, ಕುಡಿಯೋಕೆ ನೀರು ತುಂಬ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ. ಬನ್ನಿ ಹೊರಡೋಣ. ಇಲ್ಲಿ ನೀವು ಎಲ್ಲೇ ನೋಡ್ರಿ ಫಾಲ್ಸ್ ಅಂದರೆ ಫಾಲ್ಸ್, ಸಿಕ್ಕಾಪಟ್ಟೆ ಫಾಲ್ಸ್. ನನ್ನ ಫ್ರೆಂಡ್ ಹೇಳ್ತಾ ಇದ್ದ ಫಾಲ್ಸ್ಗೆ ಫಾಲ್ಸ್ ಹೇಳ್ತಿರ್ತಾವಂತೆ, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು ಅಂತ. ಹೀಗೆ ಸುಮಾರು ಇದಾವ್ರಿ ಈ ಥರ. ಈ ನೇಚರ್ ಮಧ್ಯೆ ನಡ್ಕೊಂಡು ಹೋಗೋದು, ನಡುವೆ ಈ ಥರದ ಝರಿಗಳನ್ನು, ಫಾಲ್ಸ್ಗಳನ್ನು, ಹಳ್ಳಗಳನ್ನು, ಹೊಳೆಗಳನ್ನು ನೋಡಿ ಖುಷಿ ಪಟ್ಕೊಂಡು ಮತ್ತೆ ಎನರ್ಜಿ ತೊಗೊಂಡು ನಡೀತಾ ಹೋಗೋದು. ಬೆಳಗ್ಗೆಯಿಂದ ಸುಮಾರು ಒಂದು 5 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನೊಂದು 10 ಕಿಲೋಮೀಟರ್ ನಡೆಯೋದಾಗ್ಬೋದು, ಇಲ್ಲ 20 ಕಿಲೋಮೀಟರ್ ನಡೆಯೋದಾಗ್ಬೋದು, ಗೊತ್ತಿಲ್ಲ. ಇಡುಕ್ಕಿ ಒಂದು 24 ಕಿಲೋಮೀಟರ್ ಇದೆ, ಇಡುಕ್ಕಿ ಡ್ಯಾಮ್. ಬಟ್ ಇಡುಕ್ಕಿ ಒಂದು ಜಾಸ್ತಿ ಇರ್ಬೋದು, ಗೊತ್ತಿಲ್ಲ ನನಗೆ. ಇಡುಕ್ಕಿ ಡ್ಯಾಮ್ ಅಂದ್ರೆ ಒಂದು 24 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ, ಹೋಗೋದಷ್ಟೇ. ಬನ್ನಿ ಹಲಸಿನ ಹಣ್ಣು ತಿನ್ನೋಣ, ಮತ್ತೆ ಮುಂದೆ ಹೊರಡೋಣ. ಕೆಲವೊಂದ್ಸಲ ನಡ್ಕೊಂಡು ಹೋಗೋದೇ ಮಜಾ ಅನ್ಸ್ಬಿಡುತ್ತೆ. ಯಾಕೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ನಡ್ಕೊಂಡು ಹೋಗುವಾಗ ಈ ರೀತಿಯ ಸಾಕಷ್ಟು ವ್ಯೂಗಳು ನಮಗೆ ಸಿಗ್ತವೆ ನೋಡಿ. ಫಾಲ್ಸು, ಫಾಲ್ಸ್ ನೋಡೋ ಗದ್ದಲಲ್ಲಿ ಅಲ್ಲೊಂದು ಗಾಡಿ ನಿಂತಿತ್ತು, ಹೋಗ್ಬಿಡುತ್ತೆ. ಅಲ್ಲಿಂದ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನೂ ಲಿಫ್ಟ್ ಸಿಗ್ತಾ ಇಲ್ಲ. ಇಲ್ಲಿ ನೋಡ್ರಿ ಮತ್ತೆ ಫಾಲ್ಸ್. ಮಳೆ ಅಂತೂ ಫುಲ್ ಜೋರಿದೆ. ಹೊರಗಡೆ ಒಂದು ಹೋಟೆಲ್ ಸಿಕ್ಕಿದೆ. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಹಂಗಾಗಿ ಇಡ್ಲಿ ತಿಂತಾ ಇದ್ದೀವಿ. ಈಗ ತಿಂದ್ಬಿಟ್ಟು ಮತ್ತೆ ಜರ್ನಿ ಶುರು ಮಾಡ್ತೀವಿ. ಬಿಡಿ ಅಂತ ಹೇಳಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ರಿ ನಡೆದು. ಅಯ್ಯೋ, ಒಂದು ಲಿಫ್ಟ್ ಸಿಕ್ಕಿದೆ. ಇಡುಕಿ ಇನ್ನೊಂದು 10 ಕಿಲೋಮೀಟರ್ ಇರ್ಬೋದು ಅನ್ಕೋತೀನಿ, ಗೊತ್ತಿಲ್ಲ, ನೋಡುವ. ಇಡುಕಿ ಅಲ್ಲ, ಇಡುಕಿ ಡ್ಯಾಮ್ ಅನ್ಸುತ್ತೆ ನೋಡಿ. ಇಡುಕಿ ಅಂತ ಇದೆಯಲ್ವಾ, ಸೊ ಹೊರಡ್ತಾ ಇದ್ದೀವಿ. ಇದೇನಿದು? ಪ್ರೇಯರ್ ಫೆಸಿಲಿಟಿ ಫಾರ್ ವುಮೆನ್. ಎಲ್ಲಿದೆ? 4 ಕಿಲೋಮೀಟರ್ ಮಸ್ಜಿದ. ಓಹೋ, ಆಗಲಿ, ಒಳ್ಳೇದಾಗಲಿ. ಇಲ್ಲಿ ನೋಡಿ ಕ್ರಿಶ್ಚಿಯನ್ಸು, ಅಲ್ಲಿ ನೋಡಿ ಮುಸ್ಲಿಮ್ಸು, ಇಲ್ಲಿ ನೋಡ್ರಿ ಹಿಂದೂಗಳು. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ಎಲ್ಲವೂ ಕೂಡ ಒಂದು ಜನ್ಮ, ಅದು ಮಾನವ ಜನ್ಮ. ಧರ್ಮಗಳು ನಾವು ಮಾಡಿಕೊಂಡಿರೋದು, ಜಾತಿಗಳು ನಾವು ಮಾಡಿಕೊಂಡಿರೋದು, ಅವನ್ನೆಲ್ಲವನ್ನು ಕಿತ್ತೆಸೆದು ನಾವು ಮನುಷ್ಯರಾಗಿ ಬಾಳಬೇಕು ಅನ್ನೋದೇ ನಮ್ಮ ಆಸೆ. ಅದು ಮನುಷ್ಯತ್ವದ ಮನುಷ್ಯರಾಗಿರ್ಬೇಕು. ಎಂಥ ಮನುಷ್ಯರು? ಮನುಷ್ಯತ್ವ ಉಳ್ಳಂತಹ ಮನುಷ್ಯರಾಗಿರಬೇಕು. ಹಾಡಾಡವನ ಹಾಡಾಡ್ತಾ ಇದ್ದಾರೆ ಅಮ್ಮ. ಬೆದಿರು ನಾನಾರಿಗಲ್ಲದವಳು ಅಂತ ಹಾಡ್ತಿದ್ದ. ಆ ದೊಡ್ಡ ಕಾಡಲ್ಲಿ ಯಾರು ಲಿಫ್ಟ್ ಕೊಡ್ತಾ ಇರಲಿಲ್ಲ, ನಮಗೆ ಸತೀಶ್ ಅನ್ನೋರು ಲಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು. ಅಲ್ಲಿ ಯೇಸುನು ಇದ್ದಾರೆ, ಮತ್ತು ಗಣಪತಿ ದೇವರು ಇದ್ದಾರೆ, ಅದ್ರ ಜೊತೆಗೆ
ನಮ್ಮ ಅಲ್ಲಾ ದೇವರು ಇದ್ದಾರೆ. ಎಲ್ಲರನ್ನು ಸೇರಿಸಿ ಒಂದು ಫೋಟೋದಲ್ಲಿ ಇಟ್ಕೊಂಡು ಗಾಡೀಲಿ ಅವರು ಹೂವಿನ ಹಾರ ಎಲ್ಲ ಹಾಕಿ ಲೈಟ್ ಹಾಕಿ ಇಟ್ಕೊಂಡಿದ್ದಾರೆ. ಭ್ರಾತೃತ್ವ, ನನ್ನ ಇಂಡಿಯಾ, ನನ್ನ ಭಾರತ, ನನ್ನ ಹೆಮ್ಮೆ. ಥ್ಯಾಂಕ್ ಯು ಸೊ ಮಚ್. ಇಡುಕ್ಕಿ ಡ್ಯಾಮ್ನ ರೋಡ್ನಲ್ಲಿ ಇದ್ದೀವಿ. ಇಲ್ಲಿಂದ ಒಂದು 300-400 ಮೀಟರ್ ಇದೆ. ಇಡುಕ್ಕಿ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಆದರೆ ಇನ್ನೂ ಹೊರಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರೋಲ್ಲ. ಆದರೆ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಯಾಕೆ ಸ್ಥಾಪನೆ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು, ಯಾವಾಗ ಸ್ಥಾಪನೆ ಮಾಡಿದ್ರು, ಅದು ಹೆಂಗಾಯಿತು, ಈಗ ಅದು ಹೇಗಿದೆ ಅನ್ನೋದನ್ನೆಲ್ಲವೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಜೊತೆಗೆ ಅದರ ಫೋಟೋಸ್ಗಳನ್ನು ಕೂಡ ಆ್ಯಡ್ ಮಾಡ್ತೀನಿ. ನೋಡುವ ಏನಾಗುತ್ತೆ ಗೊತ್ತಿಲ್ಲ. ಇಡುಕ್ಕಿ ಡ್ಯಾಮನ್ನು ನೋಡಬೇಕು, ಹೋಗೋಣ. ಈಗ ನಿಮ್ಮ ಮುಂದೆ ಕಾಣ್ತಾ ಇರೋದೇ ಕೇರಳದ ಹೃದಯ ಭಾಗದಲ್ಲಿರುವಂಥ ಇಡುಕ್ಕಿ ಡ್ಯಾಮ್. ಸ್ನೇಹಿತರೆ, ಇದು ಕೇವಲ ಕೇರಳಕ್ಕಷ್ಟೇ ಅಲ್ಲ, ಇಡೀ ಭಾರತದ ಅತ್ಯಂತ ಪ್ರಸಿದ್ಧ ಡ್ಯಾಮ್ಗಳಲ್ಲಿ ಒಂದಾಗಿದೆ. ಯಾಕಂತಂದರೆ ಈ ಇಡುಕ್ಕಿ ಡ್ಯಾಮ್ 168 ಮೀಟರ್ ಎತ್ತರದಲ್ಲಿ ನಿರ್ಮಾಣಗೊಂಡಿದೆ. ಇದು ಆರ್ಚ್ ಡ್ಯಾಮ್ ಆಗಿರೋದ್ರಿಂದ ಇದಕ್ಕೆ ವಿಶೇಷವಾದಂತಹ ಮಹತ್ವ ಕೂಡ ಇದೆ. 1969ರಲ್ಲಿ ಇದರ ಕಟ್ಟಡ ಶುರುವಾಗಿದ್ದು 1975ರಲ್ಲಿ ಈ ಡ್ಯಾಮ್ ಪೂರ್ಣಗೊಳ್ಳುತ್ತೆ. ಈ ಇಡುಕ್ಕಿ ಡ್ಯಾಮನ್ನು ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗುತ್ತೆ ಮತ್ತು ಇದನ್ನು 3 ಪರ್ವತಗಳ ನಡುವೆ ಕಟ್ಟಲಾಗಿದೆ. ಕುರುತ್ತಿಮಲ, ಕುರವತ್ತಿಮಲ ಮತ್ತು ವಟವದಿಮಲ ಅಂತ ಹೇಳಿ. ಈ ತ್ರಿಭುಜಾಕಾರದ ಸ್ಥಳದೊಳಗೆ ನಿರ್ಮಿಸಲಾದಂತಹ ಈ ಆರ್ಚ್ ಡ್ಯಾಮ್ ವಿಶ್ವದೊಳಗಿನ ದೊಡ್ಡದಾದಂತಹ ಆರ್ಚ್ ಡ್ಯಾಮ್ಗಳಲ್ಲಿ ಇದು ಕೂಡ ಒಂದಾಗೈತಿ. ಇದು ಕೇವಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಅಲ್ಲ, ನೀರಿನ ಸಂಗ್ರಹಣೆ ಮತ್ತು ಪ್ರವಾಹ ನಿಯಂತ್ರಣಕ್ಕೂ ಸಹ ಮುಖ್ಯವಾಗೈತಿ. ಇದನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ನೋಡೋದಾದ್ರೆ, ನಮ್ಮ ಕಡೆ ಕರ್ನಾಟಕದಲ್ಲಿ ಹೇಗೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ ಇದೆಯೋ ಅದೇ ರೀತಿ ಕೇರಳದಲ್ಲಿ ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆ. ಅದರ ವತಿಯಿಂದ ಸ್ಥಾಪಿಸಲಾಗಿದೆ. ಯಾಕೆ ಸ್ಥಾಪನೆ ಮಾಡಿದ್ರು ಅಂತ ನೋಡೋದಾದ್ರೆ, ಅಂದಿನ ಕೇರಳಕ್ಕೆ ಹೆಚ್ಚುತ್ತಿರುವಂತಹ ವಿದ್ಯುತ್ ಅಗತ್ಯತೆಗಳನ್ನು ಪೂರೈಸೋಕ್ಕೋಸ್ಕರ ದೊಡ್ಡ ಮಟ್ಟದ ಜಲ ವಿದ್ಯುತ್ ಯೋಜನೆಯ ಅವಶ್ಯಕತೆ ಇತ್ತು. ಹಾಗಾಗಿ ಪೆರಿಯಾರ್ ನದಿಯ ಸಾಮರ್ಥ್ಯವನ್ನು ಬಳಸಿಕೊಂಡು ಶುದ್ಧ ನವೀಕರಿಸಬಹುದಾದಂತಹ ವಿದ್ಯುತ್ ಉತ್ಪಾದನೆಯನ್ನು ಮಾಡಬೇಕು ಅಂತ ಈ ಯೋಜನೆಯನ್ನ ಕೈಗೆತ್ತಿಕೊಂಡು ಪೂರ್ಣಗೊಳಿಸ್ತಾರೆ. ಇದು ಕೇವಲ ಒಂದು ನಿರ್ಮಾಣ ಅಲ್ಲ, ಜನರ ಅಗತ್ಯವನ್ನ ಪೂರೈಸುವಂತಹ ಇಂಜಿನಿಯರಿಂಗ್ ಅದ್ಭುತ. ಈ ಮಳೆಗಾಲದಲ್ಲಿ ಈ ತಿರುಗಾಟದಲ್ಲಿ ನಾವು ತಿರುಗಾಡೋದು, ಟೆಂಟ್ ಹಾಕೋದು, ಇದ್ರ ನಡುವೆ ದೊಡ್ಡ ಗೊಂದಲ ನಡೆದಿದೆ. ನಾನು ಆಲ್ರೆಡಿ ಒಂದು ಲೈವ್ ವಿಡಿಯೋದಲ್ಲಿ ಹೇಳಿದ್ದೆ, ವರ್ಕ್ ಮಾಡಿ ದುಡ್ಡನ್ನ ಅರ್ನ್ ಮಾಡಿ ಮತ್ತು ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋದು ಆ ರೀತಿ ಅಂತ. ನಾನು ಕೋಟದಲ್ಲಿ ಹಲಸಿನ ಮೇಳಕ್ಕೆ ಹೋಗಿದ್ದಲ್ವಾ, ಅಲ್ಲೊಬ್ಬರು ಸ್ಪಾನ್ಸರ್ ಸಿಕ್ಕಿದ್ರು. ನೀನು ಟ್ರಾವೆಲ್ ಮಾಡುವಾಗ ನೀನು ಹೋದ 1.5 ತಿಂಗಳು 2 ತಿಂಗಳು ಆದಮೇಲೆ ನಾನು ನಿನಗೆ ಸ್ಪಾನ್ಸರ್ ಮಾಡ್ತೀನಿ, ಫೋನ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಅವ್ರು ಫೋನ್ ಮಾಡಿಲ್ಲ, ಮತ್ತು ಇನ್ನೊಬ್ರು ಫೋನ್ ಮಾಡಿದ್ದಾರೆ. ಅವರೀಗ ಒಂದಿಷ್ಟು ಹಣವನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರು ಯಾರೋ ಅವ್ರ ಹೆಸರಿನ ಎಲ್ಲವನ್ನು ನಾನು ವೀಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ. ಸೊ ಈಗ ಸದ್ಯಕ್ಕೆ ನಾವು ಟೀ ಮತ್ತು ಬೋಂಡವನ್ನು ತಿಂದ್ವಿ. ಈಗ ಹೊರಡಬೇಕು. ಅವ್ರು ಸ್ಪಾನ್ಸರ್ ಮಾಡಿರೋ ದುಡ್ಡಲ್ಲೇ ಊಟ ಮಾಡ್ತೀನಿ. ಈಗ ಹೊರಡಬೇಕು. ತುಂಬ ಖುಷಿಯ ದಿನ, ಯಾಕಂದರೆ ಕೆಲಸ ಮಾಡಿ ದುಡ್ಡನ್ನ ಅರ್ನ್ ಮಾಡಿ ಅಲ್ಲೊಂದು 2 ದಿನ ಟೈಮ್ ಕೊಟ್ಟು ಮತ್ತೆ 2 ದಿನ ಎಕ್ಸ್ಪ್ಲೋರ್ ಮಾಡೋದನ್ನು ಬಿಡಬೇಕಾಗಿತ್ತು. ಬಟ್ ಈಗ ಆ ಥರದ ಅಡೆತಡೆ ಇಲ್ಲ. ಈಗ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಒಬ್ಬರು ದುಡ್ಡನ್ನ ಸ್ಪಾನ್ಸರ್ ಮಾಡಿದ್ದಾರೆ. ನಾನು ಹೇಳಿದಾಗೆ ಅವ್ರ ಬಗ್ಗೆ ಡೀಟೇಲ್ ಎಲ್ಲ ಕೊಡ್ತೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ರ ಹೆಸರನ್ನು ಹಾಕ್ತಾ ಹೋಗ್ತೀನಿ. ಇನ್ಮೇಲೆ ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅಂತ. ಏನಿದೆ ಇಲ್ಲೇ ನೋಡ್ತಿದ್ರೆ, ಇದೇ ಬೋಂಡ. ಇದನ್ನು ತಿಂದ್ವಿ. ನಮ್ಮ ಕಡೆ ಮಂಗಳೂರು ಬನ್ಸ್ ಮಾಡ್ತೀವಲ್ಲ, ಆ ಥರನೇ ಇತ್ತು. ಆದರೆ ಅದು ಬೋಂಡ ಅಂತೆ. ಮಂಗಳೂರು ಬನ್ಸ್ ಹೆಂಗೆ ಟೇಸ್ಟ್ ಇರುತ್ತೆ ಅದೇ ಥರ ಇತ್ತು. ಅದರಲ್ಲಿ ಏನೇನು ಯೂಸ್ ಮಾಡ್ತಾರೆ ಐಟಮ್ಸನ್ನು, ಇದರಲ್ಲೂ ಕೂಡ ಅದೇ ಐಟಮ್ಸ್ ಯೂಸ್ ಮಾಡ್ತಾರೆ. ಗೊತ್ತಾಯಿತು ಟೇಸ್ಟನ್ನ. ಅದು ಮೈದಾ ಬೋಂಡ ಅಲ್ಲ. ನಮ್ಮ ಕಡೆ ಮಂಗಳೂರು ಬನ್ಸ್ ಏನಿದೆ ಅಗಲ ಸಿಗುತ್ತೆ. ಇದು ಬೋಂಡ. ಅದೇ ಹಿಟ್ಟನ್ನು ಸ್ವಲ್ಪ ಗುಂಡಿಗೆ ಮಾಡಿ ಬೋಂಡ ಥರ ಮಾಡ್ತಾರೆ. ಸ್ವೀಟ್ ಇತ್ತು, ಚೆನ್ನಾಗಿತ್ತು, ತೊಂದರೆ ಇಲ್ಲ, ತಿನ್ಬೋದು. ಸರಿ, ಹೊರಡುವ.